ಇವತ್ತು ಎಲ್ಲಿ ನೋಡಿದ್ರು ಕೂಡ ಟಾಕ್ಸಿಕ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸೌಂಡ್ಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಭಿಮಾನಿಗಳು ಮುಗಿಬಿದ್ದು ಚಿತ್ರವನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಬಟ್ ಆದ್ರೆ ಕೆಲವು ಭಾಗದಲ್ಲಿ ಸಿನಿಮಾ ಟಿಕೆಟ್ ಸಿಗದೆ ನಿರಾಸೆಗೂ ಕೂಡ ಒಳಗಾಗ್ತಾ ಇದ್ದಾರೆ ಅಭಿಮಾನಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಟಾಕ್ಸಿಕ್ ಸಿನಿಮಾವನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿ ಬೀಳ್ತಾ ಇದ್ದಾರೆ. ರಾಜ್ಯದಲ್ಲಿ 1,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಬೆಂಗಳೂರು, ಮೈಸೂರು, ರಾಯಚೂರು, ಮಂಗಳೂರು, ಮಂಡ್ಯ, ಬೀದರ್ ಸೇರಿ ರಾಜ್ಯಾದ್ಯಂತ ಟಾಕ್ಸಿಕ್ ಅಬ್ಬರ ಬಲು ಜೋರಾಗಿಯೇ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಜೈಕಾರವನ್ನ ಹಾಕ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಟ್ಔಟ್ಗಳನ್ನ ಕೂಡ ನಿಲ್ಲಿಸಿದ್ದಾರೆ. ಥಿಯೇಟರ್ನ ಹೊರಭಾಗದಲ್ಲಿ ದೊಡ್ಡ ದೊಡ್ಡ ಹೂ ಹಾರಗಳನ್ನ ಹಾಕಿ ಜೈಕಾರವನ್ನ ಕೂಗ್ತಾ ಇದ್ದಾರೆ ಅಭಿಮಾನಿಗಳು. ಮೆಜೆಸ್ಟಿಕ್ ನರ್ತಕಿ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ನ ಸೆಲೆಬ್ರೇಷನ್ ಬಲು ಜೋರಾಗಿ ಕಾಣಸಿಗ್ತಾ ಇದೆ. ಸಂತೋಷ್ ಚಿತ್ರಮಂದಿರದಲ್ಲಿ 5 ಶೋಗಳು ಏನಿದಾವಲ್ಲ ಅವೆಲ್ಲವೂ ಕೂಡ ಭರ್ತಿಯನ್ನ ಕಂಡಿದ್ದಾವೆ. ಬೆಳ್ಳಂಬೆಳಗ್ಗೆ ಟಾಕ್ಸಿಕ್ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ 34 ಕಡೆ ಹೌಸ್ಫುಲ್ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. KGF 2 ದಾಖಲೆಯನ್ನ ಮುರಿಯೋದಕ್ಕೆ ಟಾಕ್ಸಿಕ್ ಸಿನಿಮಾ ಬಂದಂತೆ ಕಾಣಸಿಗ್ತಾ ಇದೆ. ಬರೋಬ್ಬರಿ 4 ವರ್ಷಗಳ ಬಳಿಕ ಬೆಳ್ಳಿ ತೆರೆ ಮೇಲೆ ಯಶ್ ರಾರಾಜಿಸ್ತಾ ಇದ್ದಾರೆ. ಸಿನಿಮಾದ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತೆ ಇದರಲ್ಲಿ ನಟಿಸಿರುವಂತಹ ನಟ ನಟಿಯರು ಒಬ್ಬೊಬ್ರು ಒಂದೊಂದು ರೋಲ್ ಅನ್ನ ನಿಭಾಯಿಸೋದ್ರ ಮುಖಾಂತರ ತಮ್ಮ ಪಾತ್ರಕ್ಕೆ ಇಲ್ಲಿ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಸಿನಿಮಾ ಬಹು ಯಶಸ್ವಿಯನ್ನ ಕಂಡಂತೆ ಕಾಣಸಿಗ್ತಾ ಇದೆ. ದೃಶ್ಯವನ್ನ ಗಮನಿಸ್ತಾ ಇದ್ರೆ ಹಾಗಾಗಿ ಈಗಾಗಲೇ ಸಿನಿಮಾವನ್ನ ಫಸ್ಟ್ ಆಫ್ ಸಿನಿಮಾವನ್ನ ನೋಡ್ಕೊಂಡು ಬಂದಂತಹ ಅಭಿಮಾನಿಗಳು ಏನ್ ಹೇಳಿದ್ದಾರೆ, ಅಥವಾ ಈ ಥಿಯೇಟರ್ ಮುಂದೆ ನಿಂತಿರುವಂತಹ ಅಭಿಮಾನಿಗಳ ಹರ್ಷೋದ್ಗಾರ ಹೇಗಿದೆ ಅನ್ನೋದರ ಕುರಿತು ಒಂದು ವಾಕ್ ಥ್ರೂ ಇದೆ. ನನ್ನ ಕಲೀಗ್ ಪೂಜಾ ನಡೆಸಿದ್ದಾರೆ, ಬನ್ನಿ ನೋಡ್ತಾ ಹೋಗೋಣ. ಎಸ್, ವಿಶ್ವದಾದ್ಯಂತ ಟಾಕ್ಸಿಕ್ ಅವರ್ ಶುರುವಾಗಿರುವಂತದ್ದು ಬೆಳ್ಳಂಬೆಳಗ್ಗೆನೆ 6 ಗಂಟೆಯಿಂದನೇ ಟಾಕ್ಸಿಕ್ ಅವರ್ ಶುರುವಾಗಿರುವಂತದ್ದು. 6 ಗಂಟೆ ಶೋ ಇನ್ನೇನು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ಸಾಕಷ್ಟು ಒಂದು ಕನ್ನಡ ಅಭಿಮಾನಿಗಳು ಒಂದು ನರ್ತಕಿ ಥಿಯೇಟರ್ ಮುಂದೆ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು. 12 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಪ್ರದರ್ಶನ. ಓಪನಿಂಗ್ ನಲ್ಲೇ ಸಾಕಷ್ಟು ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಸಾಕಷ್ಟು ಜನ ಇನ್ನೂ ಭಾಗಿಯಾಗಿ ಒಂದು ನರ್ತಕಿ ಥಿಯೇಟರ್ ಮುಂದೆ ಸಾಕಷ್ಟು ಜನ ಇರುವಂತದ್ದು. ಸಾಕಷ್ಟು ಜನ ಇಲ್ಲಿ ಭಾಗಿಯಾಗಿದ್ದಾರೆ. ಹಾಯ್ ಸರ್, ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ? 6 ಗಂಟೆ ಟಿಕೆಟ್ ಸಿಗ್ಲಿಲ್ವಾ, ಏನ್ ಕತೆ ಅನ್ನುವಂತ? ತುಂಬಾ ಎಕ್ಸೈಟ್ಮೆಂಟ್ ಇದೆ ಮ್ಯಾಮ್. ನಾವು 4 ವರ್ಷದಿಂದ ಕಾಯ್ತಾ ಇದೀವಿ. ಸೊ ಹೇಗಿದೆ ಮೂವಿ ಅನ್ನೋದು ನಮಗೂ ಎಕ್ಸೈಟ್ಮೆಂಟ್ ಇದೆ. ಸೊ ವೇಟಿಂಗ್. ಈಗ 4 ವರ್ಷದ ರಾಕಿ ಬಾಯ್ ಎಂಟ್ರಿ ಕೊಡ್ತಾ ಇರೋದು 4 ಇಯರ್ಸ್ ಆದ್ಮೇಲೆ ಈಗ ಟಾಕ್ಸಿಕ್ ಮೂಲಕ ಬರ್ತಾ ಇದ್ದಾರೆ. ಸೊ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಅನ್ನುವಂಥದ್ದು ಸರ್? ತುಂಬಾನೇ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಒಳಗೆ ಹೋದ್ಮೇಲೆ ನೋಡ್ಬೇಕು. ಸಿನಿಮಾ ನೋಡೋಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಮೇಡಮ್? 4 ಇಯರ್ಸ್ ಆದ್ಮೇಲೆ ಬರ್ತಾ ಇದೀವಿ. ಆಕ್ಚುಲಿ ನಾವು KGF 2 ಆದ್ಮೇಲಿಂದ ಕಾತು ಇವತ್ತು ಬಿಟ್ಟಿದ್ದಾರೆ. ಸೊ ಫಸ್ಟ್ ಶೋ ಅಂತ ಟಿಕೆಟ್ ಸಿಗ್ಲಿಲ್ಲ. 9:40 ಶೋಗೆ ಬಂದಿದ್ದೀವಿ. ಕ್ರೌಡ್ ಇದೆ, ಇವಾಗ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಯಶ್ನ 4 ಇಯರ್ಸ್ ಆದ್ಮೇಲೆ ನೋಡೋದು ಖುಷಿ ಇದೆ. ಸೊ ಕಾಯ್ತಾ ಇದೀವಿ, ಎಕ್ಸೈಟೆಡ್. ಹೀರೋಯಿನ್ಸ್ ನಮಗೆ ಹೀರೋಯಿನ್ಸ್ ಇದ್ದಾರೆ. ಯಾವ ಹೀರೋಯಿನ್ಸ್ ಇದ್ರು ಫಸ್ಟ್ ನೋಡೋದು ಯಶೇ. ಕರ್ನಾಟಕದಲ್ಲಿ ಇಡೀ ಇಂಡಿಯಾ ಯಶ್ ಇಸ್ ಫಸ್ಟ್. ಸೊ ಅವ್ರಿಗೋಸ್ಕರ ಬಂದಿದ್ದೀವಿ. ನೋಡೋಣ ಮೂವಿ ಹೆಂಗಿರುತ್ತೆ. ಮೇಡಮ್, ಟ್ಯಾಕ್ಸ್ ಇಡೀ ಇಂಡಿಯಾನೇ ಅಲ್ಲಾಡಿಸ್ಬಿಟ್ಟಿದೆ. ಔಟ್ ಆಫ್ ಹೊರಗಿನ ದೇಶದಲ್ಲಿ ಅಲ್ಲಾಡಿಸ್ತಾ ಇದೆ. ಕಲಬುರಗಿಯಿಂದ ಬಂದಿದ್ದೀವಿ ನಾವು. ಕಲಬುರಗಿಯಿಂದ ಇಲ್ಲಿ ನೋಡೋಕ್ಕೆ ಸ್ಪೆಷಲಿ ಟಾಕೀಸ್ ನೋಡೋಕೆ ಅಂತ ಬಂದಿದ್ದೀವಿ. ಅದೇ ಸರ್, ಕಲಬುರಗಿಯಿಂದ ನರ್ತಕಿ ಥಿಯೇಟರ್ಗೆ ಬಂದಿದ್ದೀರಾ ಅನ್ನುವಂಥದ್ದು?
ಮೇಡಮ್ ಅಲ್ಲಿ ಸೊಲ್ಯೂಷನ್ ಇಲ್ಲ, ಬೆಂಗಳೂರು ದೊಡ್ಡ ಸೊಲ್ಯೂಷನ್ ರಾಜಧಾನಿಯಲ್ಲಿ ಬಂದಿದ್ದೀವಿ. ಫುಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಹೀರೋನ. ನಾವೆಲ್ಲ ಯಶ್ ಬಾಸ್ ಫ್ಯಾನ್ಸು. ಫುಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ಗೊತ್ತು ಮೂವಿ ಸೂಪರ್ ಹಿಟ್ 100 days ಆಗುತ್ತೆ ಅಂತ. ಇನ್ ಬಾಕಿ ಬರ್ತಾ ಇದಾರೆ. ಅಡ್ವಾನ್ಸ್ ಬುಕಿಂಗ್ ಅಂತೂ ಚಿಂದಿ ಚಿತ್ರಾನ್ನ. ಸೊ ವೇಟಿಂಗ್. ಎಷ್ಟು ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀರಾ? ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ಎಕ್ಸ್ಪೆಕ್ಟೇಷನ್ 100+ ಇದೆ. ಏನೋ ಗೊತ್ತಿಲ್ಲ, ಇನ್ನ ಒಳಗೆ ಹೋಗಿ ನೋಡಿದ್ರೆ ಸಾಕು. ನೆನ್ನೆ ಗೂಗ್ಲಿ ಡೈಲಾಗ್ ಇದೆಯಲ್ಲ, ನಾಳೆ ಯಾವಾಗುತ್ತೋ ಅಂತ ಕಾಯ್ತಾ ಇದ್ವಿ. ಇವಾಗ ನಾಳೆ ಆಗಿದೆ. ಯಾರು ಬುಕ್ ಮೈ ಶೋ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಫೋನ್ ಇಟ್ಕೊಂಡೇ ಕೂತಿದ್ರು, ಏನು ಮಾಡಿದೆ ನೋಡಿದ್ರೆ ಆದ್ರೂ ಟಿಕೆಟ್ ಸಿಕ್ಕಿಲ್ಲ. ನಾಳೆ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಅದೆಲ್ಲ ಬಿಟ್ಬಿಟ್ಟು ಇವತ್ತು ಫುಲ್ ಮೂವಿ ನೋಡ್ಬೇಕಂತ ಅವ್ರ ಮನೇಲಿ ಬೈಸ್ಕೊಂಡ್ ಬಂದಿದ್ದಾರೆ. ಇವತ್ತು ಫುಲ್ ಮೂವಿನೇ ಟಾಕ್ಸಿಕ್ ಮೂವಿನೇ ನೋಡ್ಕೊಂಡಿರ್ಬೇಕು. ನಿಮ್ಮನ್ನ ನೋಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ ಇಷ್ಟ 4 years ಆದ್ಮೇಲೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ ನೋಡೋಕೆ ಅಂತ. ಕಾತುರದಿಂದ ಕಾಯ್ತಾ ಇದ್ದೀರಾ. ಇನ್ನೇನು ಸದ್ಯದಲ್ಲೇ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ ಫ್ರೆಂಡ್ಸ್ ಯಾರು ಒಳಗೆ ಹೋಗಿದ್ದೀರಾ, ಕೇಳಿದಿರಾ ಹೇಗಿದೆ ಅನ್ನುವಂಥದ್ದು? ಸ್ನಾಪ್ಚಾಟ್ ಅಲ್ಲೆಲ್ಲ ಸ್ನಾಪ್ ಹಾಕಿರೋರ್ನ ಕೇಳಿದೀವಿ, ಫುಲ್ ಮಜಾ ಇದೆ ಅಂತ ಹೇಳಿದ್ರು. ಸೆಕೆಂಡ್ ಶೋಗೆ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ನೀವು ನೋಡೋಕೆ ಸಾಕಷ್ಟು ಅಭಿಮಾನಿಗಳು ನೋಡ್ಬೋದು.